ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಅಕ್ಕ ಮತ್ತು ಬಾವ ಮನೆಗೆ ಹೋಗ್ತಾ ಇದ್ರಿ. ಅವರು ಕೂಡ ಬನ್ನಿ ಅಂತ ಹೇಳಿದರು. ಸೊ ಹಂಗಾಗಿ ಇವತ್ತೆಲ್ಲರಿಗೂ ರಜಾ ಇರೋದ್ರಿಂದ ನಾನು, ಮಕ್ಕಳು, ಯಜಮಾನ್ರು, ನಮ್ಮ ಅಜ್ಜಿ, ಸಿಜ್ಜು ಎಲ್ಲರೂ ಹೋಗ್ತಾ ಇದ್ದೀರಿ. ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗೇ ಎದ್ರಿ. 8:30 9 ಗಂಟೆ ಆಗೋಗಿತ್ತು. ಇನ್ನು ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಸೊ ಅಂದವೇ ಇಲ್ಲಿ ಒಂದು ಚಿಕ್ಕದಾಗಿ ರೋಡ್ ಸೈಡಲ್ಲಿ ಒಂದು ಹೋಟ್ಲಿತ್ತು. ಸೊ ಅಲ್ಲೇ ತಿನ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ನಿಲ್ಲಿಸಿದ್ದೀರಿ. ಇಲ್ಲಿ ಬಂದು ಅಷ್ಟೊಂದು ಬ್ರೇಕ್ಫಾಸ್ಟ್ ಏನೂ ಇರಲಿಲ್ಲ. ಬೇರೆ ದೋಸೆ ಮತ್ತು ಪೂರಿ, ಚಿತ್ರಾನ್ನ ಇತ್ತು. ಸೊ ಎಲ್ಲರೂ ಮಸಾಲೆ ದೋಸೆ ತೊಗೊತಾ ಇದ್ದೀರಿ. ಅಜ್ಜಿ ಮತ್ತು ನನ್ನ ಮಗಳು ಮಸಾಲೆ ದೋಸೆ ತೊಗೊಂಡವ್ರೆ. ನಾನು ಸೆಟ್ ದೋಸೆ ತೊಗೊಂಡೆ. ನಮ್ಮ ಯಜಮಾನ್ರು ಎಲ್ಲೋದ್ರೂ ಪೂರಿ ಪೂರಿ ಪೂರಿ, ಅದೇನು ಫೇವ್ರೇಟು ಅವ್ರಿಗೆ ಪೂರಿ ಅನ್ನೋದು ಗೊತ್ತಿಲ್ಲ. ಸೊ ಅವ್ರು ಪೂರಿ ತೊಗೊಂಡಿದ್ರು. ನಮ್ಮ ಚಿನ್ನೂ ಬಂದು ಮಸಾಲೆ ದೋಸೆ ತೊಗೊಂಡಿದ್ದ. ನಮ್ಮ ಸಿಜ್ಜು ನೋಡಿ ಯಾವ ಥರ ತೋಕೆ ಅಲ್ಲಾಡಿಸ್ತಾ ಇದ್ದಾಳೆ, ನನಗೂ ಕೊಡಿ ಅಂತ. ಸರಿ ಅಂಥೇಳಿ ಎಲ್ಲರೂ ಇಲ್ಲೇ 10:30 ಆಗಿತ್ತು, ಟೈಮ್ ಆಯಿತು ಅಂಥೇಳಿ ಇಲ್ಲೇ ಟಿಫನ್ ಮಾಡಿಕೊಂಡು ಮತ್ತೆ ಹೊರಡ್ತಾ ಇದ್ದೀರಿ. ನಮ್ಮ ಅಕ್ಕ ಬಾವನ ಮನೆ ಹೋಗುವಾಗ ಇಲ್ಲೆಲ್ಲನೂ ಫುಲ್ ಕಾಡಿದ್ದಂಗಿತ್ತು ಒಂದು ಟೈಮಲ್ಲಿ. ಸೊ ಇವಾಗ ನೋಡಿ ಎಷ್ಟು ಚೇಂಜ್ ಆಗಿದೆ, ಎಷ್ಟೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಎಲ್ಲಿ ನೋಡಿದ್ರೂ ಅಪಾಯಿಂಟ್ಮೆಂಟ್ಗಳು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಇವಾಗೇ ಒಂದು ಅರ್ಧ ಜನ ಬಂದು ಸೇರ್ಕೊಂಡಿದ್ದಾರೆ. ಅದೆಲ್ಲೇ ಇದ್ದಾರೆ ಜನ ಗೊತ್ತಿಲ್ಲ. ಎಲ್ಲೇ ಬಿಲ್ಡಿಂಗ್ ಕಟ್ಟಲಿ ಎಲ್ಲ ಕಡೆ ತುಂಬೋಗಿರ್ತಾರೆ. ಸೊ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದರಲ್ಲೂ ಅಷ್ಟು ಜನ ಇದ್ದಾರೆ. ಸೊ ಫೈನಲಿ ನಾವು ಮನೆಗೆ ಬಂದ್ರಿ. ಬಂದಿದ ತಕ್ಷಣ ಅವರು ಚಿಕನ್ ಸಾರು ಮಾಡಿದರು. ಬನ್ನಿ ಊಟ ಮಾಡಿ ಅಂದರು. ನಾವು ಅಲ್ಲಿ ತಾನೇ ಜಸ್ಟ್ 10:15 ತಿಂದಿದ್ದು. ನಾವು ಇಲ್ಲಿ ಬರೋಷ್ಟಾಗ 11 ಗಂಟೆ ಆಗಿತ್ತು. ಸೊ ಹಾಫ್ ಆನ್ ಅವರ್ ಆಗಿತ್ತು ಅಷ್ಟೇ. ಬೇಡ ಅಂತೇಳಿ ಮಧ್ಯಾಹ್ನ ತಿನ್ನೋಣ ಅಂಥೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ. ಸುಮ್ಮನೆ ಹಾಗೆ ಸಂಡೇ ಅಲ್ವಾ, ಮನೆಯಲ್ಲೇ ಇದ್ದಿದ್ದು ಬೋರ್ ಆಗಿತ್ತು. ಸೊ ಒಂದು ರೌಂಡ್ ಹಾಕ್ಕೊಂಬರೋಣ ಅಂಥೇಳಿ ಎಲ್ಲರೂ ಬಂದ್ರಿ. ಮಕ್ಳಿಗೂ ಎಕ್ಸಾಮ್ ನಡೀತಾ ಇದೆ. ಅವ್ರಿಗೂ ಸ್ವಲ್ಪ ಮೈಂಡು ಫ್ರೆಶ್ ಆಗಲಿ. ಅವ್ರಿಗೆ ಬ್ಯಾಕ್ ಟು ಎಕ್ಸಾಮ್ ಬರ್ತಾನೆ ಇದೆ. ಸೊ ಹಂಗಾಗಿ ಜಸ್ಟ್ ಒಂದು 5-6 ಅವರು ಹೋಗಿ ಬರೋಣ ಅಂಥೇಳಿ ಬಂದಿದ್ದು. ಸೊ ಬಂದ್ರಿ, ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡ್ರಿ. ಚೆನ್ನಾಗಿ ಮಾತಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗಿದ್ರಿ. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಮತ್ತು ಅಲ್ಲಿಂದ ಬಂದು ಇವಾಗ ಮತ್ತೆ ಹೊರಡ್ತಾ ಇದ್ದೀರಿ. ಸೊ ಜಸ್ಟ್ ಹಾಗೆ ಬಂದು ಒಂದು 2-3 ಅವರ್ ಇದ್ದು ಹೊರಡ್ತಾ ಇದ್ರಿ. ನಮಗೂ ಸ್ವಲ್ಪ ಚೇಂಜಸ್ ಬೇಕು ಅನಿಸಿತ್ತು. ಮನೇಲೇ ಇದ್ದಿದ್ದು ನನಗೂ ಬೋರ್ ಆಗಿತ್ತು. ಹಾಗಾಗಿ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಬಂದಿದ್ದು. ನಮ್ಮ ಸಿಜ್ಜು ಅಂತೂ ಎಲ್ಲೋ ಬಂದ್ಬಿಟ್ಟಿದ್ದೀರಲ್ವಾ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಮನೆ ಫುಲ್ಲು ರೂಮಿಂದ ಹಿಡ್ದು ಕಿಚನಿಂದ ಹಿಡ್ದು ಹಾಲೆಲ್ಲನೂ ಓಡಾಡ್ತಾನೇ ಇದ್ಲು. ಎಲ್ಲ ಸರ್ಚ್ ಮಾಡ್ತಾಯಿದ್ಲು, ಏನೇನೈತೆ, ಎಲ್ಲಿ ಬಂದಿದ್ದೀರಿ, ಯಾರ್ದು ಈ ಮನೆ ಅಂತೆಲ್ಲ ಓಡಾಡ್ತಾನೆ ಇದ್ಲು. ಒಂದು ಹತ್ರ ಕೂತ್ಕೊಂಡೇ ಇಲ್ಲ. ಸೊ ಅಲ್ಲಿಂದ ಬಂದ್ರಿ. ಬರುವಾಗ ನಮ್ಮ ಅಕ್ಕ ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ಕೊಟ್ಟಿದ್ದರು. ಸೊ ಅದನ್ನು ಇವಾಗೆಲ್ಲ ಎತ್ತಿಡ್ತಾ ಇದ್ದೀನಿ. ಫೈನಲಿ ನಾವು ಮತ್ತೆ ಮನೆಗೆ ಬಂದಮೇಲೆ ಸೊ ಹೋದಾಗ ಏನಾದರೂ ಕೊಡ್ತಾ ಇರ್ತಾರೆ, ಹಾಗೆ ಅಂತೂ ಕಳಿಸಲ್ಲ. ಅವರು ಮೆಣಸಿನ್ಕಾಯಿ ಹಾಕಿದರು. ಸೊ ಹಂಗಾಗಿ ನಾನೇ ಕೇಳಿದ್ದೆ ಒಣಮೆಣ್ಸಿನ್ಕಾಯಿ ಇದ್ದರೆ ಕೊಡಿ ಅಂತ. ಸೊ ಕೊಟ್ಟಿದ್ದರು. ಹಾಗೆ ತೆಂಗಿನಕಾಯಿನೂ ಇರಲಿಲ್ಲ, ತಗೊಂಡು ಬಂದ್ರಿ. ಬಂದಮೇಲೆ ನೈಟಿಗೆ ಅಡುಗೆ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಹಿತ್ತಿನಬೇಳೆ ಕಾಳಿತ್ತು, ಮಸಾಲೆ ಸಾರು ಮಾಡೋಣ ಅಂಥೇಳಿ ಹಿತ್ತಿನಬೇಳೆ ಸಾರು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ಕಾಯಿ, ಚಕ್ಕೆ, ಲವಂಗ, ಕಡಲೆಪಪ್ಪು, ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಧನಿಯಾ ಪುಡಿ, ಖಾರದ ಪುಡಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ಚೆನ್ನಾಗಿ ರುಬ್ಕೊತೀನಿ. ಒಗ್ಗರಣೆಗೆ ಬಂದು ಇವಾಗ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕಾಳು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಒಗ್ಗರಣೆಯಲ್ಲಿ ಕಾಳು ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದೊತ್ತಕ್ಕೆ ಮಾಡಿದ್ದು ನಾನು. ನೋಡಿ ಇಷ್ಟೇ ಕಾಳಿದ್ದಿದ್ದು. ಸೊ ನೈಟಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದು. ಅದು ಸ್ವಲ್ಪ ಸಾಂಬಾರು ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಸಾಂಬಾರು ಮಾಡಿದಾಗ ಅಷ್ಟು ಟೇಸ್ಟೇ ಬರಲ್ಲ. ನಾನು ಇದನ್ನು ತುಂಬ ಸರಿ ಗಮನಿಸಿದ್ದೀನಿ. ನಿಮಗೂ ಈ ಥರ ಆಗಿದೆಯಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇವಾಗ ಮಸಾಲ ರುಬ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಾಳು, ಆಲೂಗಡ್ಡೆ ಬೇಗಂಟ ಚೆನ್ನಾಗಿ ಕುದಿಸ್ಕೊಂಡ್ರೆ
ಸಿಂಪಲ್ಲಾಗಿ ಹಿತ್ತಿನಬೇಳೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪನೇ ಮಾಡಿದ್ದು, ರಾತ್ರಿಗೆ ಎಷ್ಟು ಬೇಕೋ ಅಷ್ಟೇ, ಆದರೆ ರುಚಿ ಮಾತ್ರ ವಾವ್ ಸೂಪರಾಗಿತ್ತು. ಅದಕ್ಕೆ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ. ರಾತ್ರಿ ಊಟ ಮಾಡಿಕೊಂಡು ಮತ್ತೆ ಇವತ್ತು ಸಂಡೇ ಲಾಗ್ ಇಷ್ಟೇ ಫ್ರೆಂಡ್ಸ್. ಇದರೊಂದಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಬಾಯ್ ಬಾಯ್, ಗುಡ್ ನೈಟ್.